ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಶಾರದಮ್ಮ ಅಜಿತ್ ಅವರ ಗನ್ ನೋಡಿ ಎದುರ್ಕೊಂಡಿರ್ತಾರೆ. ಎದುರ್ಕೊಂಡ ತಕ್ಷಣ ಏನಾಯಿತು, ಶಾರದತೆ ಯಾಕೆ ಎದುರ್ಕೊಂಡ್ರು, ಏನಾಯಿತು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಹಾಗೆ ಡಾಕ್ಟ್ರಿಗೆ ಕೂಡ ಕಾಲ್ ಮಾಡ್ತಿರ್ತಾರೆ. ಆಗ ಈ ಭೂಮಿ ಸುಮ್ಮನೆ ಇರೋದಿಲ್ಲ. ನಾನು ಶಾರದಮ್ಮನ ಎಡಭಾಗದಲ್ಲಿ ಬುಲೆಟ್ ಏಟ್ ಬಿಟ್ಟಿರೋದನ್ನು, ಗುಂಡೇಟ್ ಬಿದ್ದಿರೋದನ್ನು ನೋಡಿದ್ದೀನಿ ಅಂತ ಹೇಳಿದ ತಕ್ಷಣ ಅಜಿತ್ಗೆ ಕೋಪ ನೆತ್ತಿಗಿರುತ್ತೆ. ಏನು ಹೇಳ್ತಾ ಇದೆಯಾ ನೀನು ಅಂದಾಗ, ಹೌದು ಅದು ನಿನಗೇ ಗೊತ್ತು ಅಂತ ಕೇಳ್ತಾರೆ. ಶಾರದಮ್ಮನಿಗೆ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ನಾನು ಸಹಾಯ ಮಾಡ್ತಾಯಿದ್ದೆ. ಆಗ ಆ ಮಾರ್ಕ್ ನೋಡಿದೆ. ಪೊಲೀಸ್ ಟ್ರೈನಿಂಗಲ್ಲಿ ನಾನು PC ಟ್ರೈನಿಂಗ್ ಹೋದಾಗ ಅದೆಲ್ಲ ಹೇಳ್ಕೊಟ್ಟಿದ್ರು. ಆದರೆ ಶಾರದಮ್ಮನ ಯಾರು ಶೂಟ್ ಮಾಡ್ತಾರೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅಂತ ಹೇಳ್ತಾಳೆ. ಅಜಿತ್ ಕೇಳಬಾರ್ದ, ಅಲ್ಲ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ, ಅತ್ತೆ ಬಗ್ಗೆ ಏನಾಗಿದೆ ಅಂತ ಇಷ್ಟೊಂದು ಕಷ್ಟಪಡ್ತಿದ್ದೀನಿ, ನಿನಗೆ ತಲೆಗಿಲ್ವಾ, ನಿನಗೆ ಹೇಳೋಕ್ಕೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟು ಜೋರಾಗಿ ಬೈಯೋಕ್ಕೆ ಶುರು ಮಾಡ್ತಾರೆ ಅಂತಂದರೆ ಅಪ್ಪಪ್ಪಬ್ಬ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಒಂದು ಕ್ಷಣ ಮನೆಯೇ ನಡುಗೋವಂಗೆ ಮಾತಾಡ್ತಾರೆ. ಆಗ ಎಲ್ಲರೂ, ಅಜಿತ ಏನಾಗಿದೆ ನಿನಗೆ, ಯಾಕೆ ಈ ಥರ ಆಡ್ತಾ ಇದೆಯಾ, ಅಲ್ಲ ಕಣೋ ನಾನು ನೋಡ್ತಾ ಇದ್ದೀನಿ, ಮನೆಯಿಂದ ಅವಳನ್ನು ಅಷ್ಟೊಂದು ಇದು ಮಾಡ್ತಾ ಇದೆಯಲ್ಲ, ಏನಾಗಿದೆ ನಿನಗೆ ಅಂತ ಅಜ್ಜಿ ಬೈತಾರೆ. ಅಲ್ಲ ಅಜ್ಜಿ, ಅತ್ತೆ ಹೀಗಾಗಿದೆ ಅಂತ ಇವಳಿಗೆ ಹೇಳೋಕ್ಕಾಗಲ್ವಾ, ನೀನು ಪೊಲೀಸ್ ಆಗೋಕ್ಕೆ ಅನ್ಫಿಟ್ ಇದೆಯಾ, ನಿನ್ನ ಸಾವಿರಾರು ಜನ ಪೊಲೀಸ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ, ಅಂಥದ್ರಲ್ಲಿ ನೀನು ಪೊಲೀಸ್ ಆಗ್ತೀಯಾ, ಒಂದು ಕ್ಲೂ ಸಾಕು, ಅದನ್ನು ಕೊಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೈತಾರೆ ರೀ. ಭೂಮಿ ಸುಮ್ಮನೆ ನಿಂತಿರ್ತಾಳೆ. ಸೊ ಈ ಕಡೆ ಡಾಕ್ಟರ್ ಅಷ್ಟೊತ್ತಿಗಾಗಲೇ ದೇವಯ್ಯನಿಗೆ ಫುಲ್ಲು ಶಾಕ್ ಆಗ್ತಾ ಇರುತ್ತೆ. ಏನು ಮಾಡಲಿ ಎತ್ತು ಮಾಡಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಮ್ಮ ಡಾಕ್ಟ್ರು ಕೂಡ ಬರ್ತಾರೆ. ಡಾಕ್ಟ್ರು ಬಂದವರೇ, ಹಲೋ ಡಾಕ್ಟರ್ ಅಂತ ಹೇಳ್ಬಿಟ್ಟು ಈ ದೇವಯಾನಿ ಮಾತನ್ನು ಮರೆಸ್ಬೇಕು ಅಂತ ಹೇಳ್ಬಿಟ್ಟು, ಎಲ್ಲಿದ್ದಾರೆ ಶಾರದಾ ಅಂತ ಹೇಳ್ತಾರೆ. ಮನೇಲಿದ್ದಾರೆ ಅಂತ ಹೇಳ್ಬಿಟ್ಟು, ರೂಮಲ್ಲಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ತಕ್ಷಣ ಏನಾಗಿದೆ ಡಾಕ್ಟರ್ ನಮ್ಮ ಅತ್ತೆಗೆ, ಸೀಸ್ ಆಲ್ ರೈಟ್ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಓಕೆ ಅವಳು ಏನಿಲ್ಲ ಆರಾಮಾಗೇ ಇದ್ದಾಳೆ. ಅವಳು ಏನಂತಂದರೆ ಈ ಪಿಸ್ತೂಲನ್ನು ನೋಡಿಬಿಟ್ಟು ಎದುರ್ಕೊಂಡಿದ್ದಾಳೆ. ಯಾಕಂತಂದರೆ ಅವಳಿಗೆ ಗುಂಡು ಬಿದ್ದಿರೋ ಮಾರ್ಕ್ ಇದೆ ಎಡಗಡೆ ಭಾಗದಲ್ಲಿ, ಅವ್ರನ್ನ ಯಾರೋ ಶೂಟ್ ಮಾಡಿದ್ದಾರೆ. ಆ ಘಟನೆಯನ್ನು ಅವರಿನ್ನೂ ಮರೆತಿಲ್ಲ. ಹಾಗಾಗಿ ಅದು ಎದುರ್ಕೊಂಡಿದ್ದಾರೆ. ನೀವು ಅಜಿತ್ ಅವರ ಒಂದು ಏನಪ್ಪ ಅಂತಂದರೆ ಗನ್ ನೋಡಿ ಎದುರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಡಾಕ್ಟರ್. ಹೇಳಿದ ತಕ್ಷಣ ಡಾಕ್ಟರ್ ಏನಿಲ್ಲ ಅಲ್ವಾ ಅಂತ ಹೇಳಿದಾಗ, ಏನಿಲ್ಲ ನಾರ್ಮಲ್ ಆಗಿದ್ದಾಳೆ, ಸರಿ ಹೋಗ್ತಾಳೆ, ಮಾತ್ರೆಗಳನ್ನೆಲ್ಲ ಬರೆದುಕೊಟ್ಟಿದ್ದೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಹೇಳಿದ ತಕ್ಷಣ ಇನ್ನೂ ಭೂಮಿ ಕೂಡ ಅಲ್ಲೇ ನಿಂತಿರ್ತಾಳೆ. ಭೂಮಿ, ಮಿಸ್ ಭೂಮಿ ಅಜಿತ್ ನಾರಾಯಣ್ ಮದುವೆಯಾಗಿ 1 ವರ್ಷ ಆಗೋಯ್ತಲ್ವಾ ಅಂತ ಕೇಳ್ತಾರೆ. ಹಾಂ ಹೌದು ಡಾಕ್ಟರ್ ಅಂತ ಹೇಳ್ತಾರೆ. ಅಲ್ಲ ಮದುವೆಯಾಗಿ 1 ವರ್ಷ ಆದರೂ ಏನೂ ಸಿಹಿ ಸಿದ್ದನೇ ಕೊಟ್ಟಿಲ್ಲ, ನೋಡಿ ಆರೋಗ್ಯವಾಗಿರಾಗಲೇ ಮಕ್ಕಳು ಮರಿನ ಮಾಡ್ಕೊಂಡ್ಬಿಡ್ಬೇಕು, ಆದಷ್ಟು ಬೇಗ ಮಕ್ಕಳು ಮರಿನ ಮಾಡ್ಕೊಂಡ್ಬಿಡಿ ಆಯಿತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಏನಂತಂದರೆ ಡಾಕ್ಟ್ರು, ನಮ್ಮ ಮತ್ತೆಗೇನೂ ತೊಂದರೆ ಇಲ್ವಲ್ಲ ಅಂತ ಕೇಳ್ತಾರೆ. ಭೂಮಿ ಮತ್ತು ಅಜಿತ್ ಮುಖ ನೋಡ್ಕೊತಾರೆ. ಮನೆಯವರಿಗೆಲ್ಲ ಫುಲ್ ಶಾಕ್ ಆಗಿರುತ್ತೆ, ಭೂಮಿ ಮೇಲೆ ಯಾಕೆ ರೇಗಾಡ್ತಿದ್ದಾನೆ ಅಂತ. ಅಜ್ಜಿ ಕೂಡ ಅಜಿತ್ಗೆ ಬೈತಾರೆ. ಇನ್ನು ಅಪ್ಪುದವಳು ಸುಮ್ಮನೆ ಇರೋದಿಲ್ಲ. ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ ಅಜ್ಜಿ, ಹೇಳ್ಬೇಕಿತ್ತಲ್ವಾ ಅಂದ ತಕ್ಷಣ ಸರಿ ಆಯ್ತಾಯಿತು, ಸಂಗೀತನಿಗೆ ಮತ್ತು ನಚ್ಚಿಗೆ ಊಟ ತೊಗೊಂಡು ಹೋಗ್ತೀನಿ, ಮಗಳೇ ಊಟ ರೆಡಿ ಮಾಡು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಭೂಮಿ ಊಟ ರೆಡಿ ಮಾಡೋ ಅಂತ ನಮ್ಮ ರಾಮನಾರಾಯಣ ಅವರು ಹೇಳ್ತಾರೆ. ಇಲ್ಲ ಅಪ್ಪ ನಾನೇ ಹೋಗ್ತೀನಿ, ನನ್ನ ಗಂಡ ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದಾನೆ, ನಾನೇ ಅಮ್ಮನಿಗೆ ಊಟ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಪ್ಪು ಹೇಳ್ತಾಳೆ. ಆದರೆ ಇಲ್ಲಿ ಸತ್ಯನ ಕೂಡ ಏನಂತಂದರೆ ಒಂದು ಪ್ಲಾನನ್ನು ಮಾಡಿದ್ದಾರೆ. ಆ ಪ್ಲಾನ್ ಏನು, ಭೂಮಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಅದು ಅಜಿತ್ ಬರೆದಿರ್ತಕ್ಕಂಥ ಪ್ರೇಮ ಪತ್ರ. ನಾನು ಮಾತನ್ನು ಮುರಿದು ಕೊಡ್ತಾ ಇದ್ದೀನಿ ಈ ಪತ್ರವನ್ನು ಅಂತ ಕೂಡ ಹೇಳ್ತಾರೆ. ಸೊ ಅದರಿಂದ ಭೂಮಿ ಮನಸ್ಸು ಬದಲಾಯಿಸುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.